ಒಂದು ವೆಬ್ಸೈಟನ್ನು ಡೆವಲಪ್ ಮಾಡಲಿಕ್ಕೆ ಉಂಟಲ್ಲ ತುಂಬ ಕಷ್ಟ. ಓಕೆ, ಇದನ್ನು ನೀವು ನಿಮ್ಮಷ್ಟಕ್ಕೆ ನಿಮಗೊಂದು ವೆಬ್ಸೈಟ್ ಡೆವಲಪ್ ಮಾಡಲಿಕ್ಕೆ ಇರಲಿ, ಅಥವಾ ನೀವು ಎಂಥಾರು ಒಂದು ಪ್ರಾಜೆಕ್ಟ್ ಕಲೀಲಿಕ್ಕೆ ಯೂಸ್ ಮಾಡ್ತಿರ್ಬೋದು, ಅಥವಾ ನಿಮ್ಮ ಕ್ಲೈಂಟಿಗೆ ನೀವೊಂದು ವೆಬ್ಸೈಟ್ ಬಿಲ್ಡ್ ಮಾಡೋಕ್ಕೆ ಇರ್ಬೋದು. ಇದು ತುಂಬ ಕಷ್ಟ. ಬಟ್ ಇದನ್ನು ನೀವೊಂದು ಸಣ್ಣ ಪೇಪರನ್ನು ಇಟ್ಕೊಂಡು ಅದರಲ್ಲಿ ಡ್ರಾಯಿಂಗ್ ಮಾಡಲಿಕ್ಕೆ ಉಂಟಲ್ಲ ತುಂಬ ಸುಲಭ. ಓಕೆ, ಸುಲಭ ಅಂತೇಳಿದರೆ ಕೆಲವು ವಿಷಯ ಗೊತ್ತಿರಬೇಕು ನಿಮಗೆ ಯಾವ ರೀತಿ ಡಿಸೈನ್ ಮಾಡೋದು ಅಂತೇಳಿ. ಬಟ್ ಓವರಾಲ್ ಅದೆಂತ ಹೇಳೋದು, ನಿಮಗೆ ಕೂತ್ಕೊಂಡು ಕೋಡ್ ಮಾಡಲಿಕ್ಕೆ HTML CSS ಅನ್ನೆಲ್ಲ ಯೂಸ್ ಮಾಡಿಕೊಂಡು, ಮತ್ತು ನೀವು ಕೂತ್ಕೊಂಡು ಪೆನ್ಸಿಲನ್ನು ಯೂಸ್ ಮಾಡಿಕೊಂಡು ಡ್ರಾ ಮಾಡಲಿಕ್ಕೆ ಮೇ ಬಿ ಸ್ಕೆಚ್ ಪೆನ್ನನ್ನು ಇಟ್ಕೊಂಡು ಸ್ವಲ್ಪ ಕಲರೆಲ್ಲ ಹಾಕಲಿಕ್ಕೆ ತುಂಬ ಸುಲಭ. ಓಕೆ, ವಿದಿನ್ ಹಾಫ್ ಆನ್ ಅವರ್ ಅಥವಾ 1-2 ಅವರ್ಸಲ್ಲಿ ನಿಮಗೆ ಎಂಟೈರ್ ವೆಬ್ಸೈಟನ್ನು ಬಿಲ್ಡ್ ಮಾಡ್ಬೋದು. ಸೊ ಇದನ್ನು ನಾವು ಪ್ರೊಟೋಟೈಪಿಂಗ್ ಅಂತೇಳಿ ಹೇಳೋದು. ಸೊ ಇದು ಪ್ರೊಟೋಟೈಪ್ ಮಾಡಲಿಕ್ಕೆ ಫಿಗ್ಮಾ ಅಂತೇಳಿ ಒಂದು ಒಳ್ಳೆ ಅಪ್ಲಿಕೇಶನ್ ಉಂಟು. ಈ ಪರ್ಟಿಕ್ಯುಲರ್ ಅಪ್ಲಿಕೇಶನನ್ನು ಯೂಸ್ ಮಾಡಿಕೊಂಡು ನೀವು ಪ್ರೊಟೋಟೈಪ್ ಮಾಡ್ಬೋದು. ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ಕಲಿಸ್ತೇನೆ ಈ ವಿಡಿಯೋದಲ್ಲಿ, ಮತ್ತು ಬೇಕಾದ್ರೆ ಎಂಟೈರ್ ಡೆಡಿಕೇಟೆಡ್ ಸೀರೀಸನ್ನು ಸಹ ಮಾಡಿಬಿಡೋಣ ಇದರ ಮೇಲೆ. ಬಟ್ ಓವರಾಲ್ ನಾನು ಇಂಥ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇನೆ ಅಂತೇಳಿದರೆ, ಪ್ರೊಟೋಟೈಪನ್ನು ಯೂಸ್ ಮಾಡಿಕೊಂಡು ನಿಮಗೆ ವೆಬ್ಸೈಟನ್ನು ಡಿಸೈನ್ ಮಾಡಿ, ನಿಮಗೆ ಕ್ಲೈಂಟ್ ಇದು ಅಥವಾ ಲೈಕ್ ನಿಮ್ಮದೇ ಪ್ರಾಜೆಕ್ಟ್ ಇದು ಒಂದು ಒಳ್ಳೆ ಫೀಡ್ಬ್ಯಾಕ್ ಅಂತ ತಗೊಳ್ಳೋದು ಉಂಟಲ್ಲ, ತುಂಬ ಒಳ್ಳೆಯದಾಗ್ತದೆ. ಎಂತಕ್ಕಂದರೆ ನೀವು ಕೋಡ್ ಮಾಡಿಕೊಂಡು ಫೀಡ್ಬ್ಯಾಕ್ ತಗೊಳ್ಳೋದು ಮತ್ತು ಆ ಫೀಡ್ಬ್ಯಾಕನ್ನು ಇಂಪ್ಲಿಮೆಂಟ್ ಮಾಡೋದು ಅಂದರೆ ನಿಮಗೆ ತುಂಬ ಟೈಮ್ ವೇಸ್ಟ್ ಆಗ್ತದೆ ಅದರಲ್ಲಿ. ಎಂತಕ್ಕಂದರೆ ಒಂದು ಸಾರಿ ಕೋಡ್ ಮಾಡಲಿಕ್ಕೆ ಫ್ಯೂ ಅವರ್ಸ್ ತಗೊಳ್ತದೆ. ಅದಾದ ನಂತರ ನೀವು ಕೂತ್ಕೊಂಡು ಚೇಂಜಸ್ ಮಾಡೋದು ಅಂತೇಳಿದರೆ ಇನ್ನೂ ಸಹ ಟೈಮ್ ತಗೊಳ್ತದೆ. ಸೊ ಹಾಗಾಗಿರೋದ್ರಿಂದ ನೀವು ಒಂದು ಫಿಗ್ಮಾ ಅಥವಾ ಯಾವುದಾದ್ರು ಒಂದು ಇಂಥ ಟೂಲನ್ನು ಯೂಸ್ ಮಾಡಿಕೊಂಡು ನೀವು ಫಸ್ಟಿಗೆ ಡಿಸೈನ್ ಮಾಡಿದರೆ, ಆ ಪರ್ಟಿಕ್ಯುಲರ್ ಡಿಸೈನನ್ನು ನಿಮ್ಮ ಕ್ಲೈಂಟಿಗೆ ತೋರಿಸಿ, ಅವರು ಆ ಪರ್ಟಿಕ್ಯುಲರ್ ಡಿಸೈನನ್ನು ನೋಡಿ ಎಂಥ ಚೇಂಜಸ್ ಬೇಕಿದ್ರೆ ಚೇಂಜಸ್ ಅವರು ಹೇಳಿಕೊಂಡು ಚೇಂಜಸ್ ಮಾಡಿ ನಿಮಗೆ ಅಪ್ಡೇಟ್ ಮಾಡೋದು ಉಂಟಲ್ಲ ತುಂಬ ಸುಲಭ ಆಗ್ತದೆ. ಸೊ ಅದರಿಂದ ಅಲ್ಲಿ ಕನ್ಫ್ಯೂಷನ್ಸ್ ಇರೋದಿಲ್ಲ. ಎಂತಕ್ಕಂದರೆ ತುಂಬ ಸರಿ ಕೋಡ್ ಮಾಡಿ ಆಗಿರ್ತದೆ ನಿಮ್ಮದು, ಮತ್ತು ಕ್ಲೈಂಟ್ ಚೇಂಜಸ್ ಮಾಡ್ತಾರೆ, ಆ ಕಲರ್ ಸರಿ ಇಲ್ಲ, ಇದು ಡಿಸೈನ್ ಚೇಂಜ್ ಮಾಡ್ಬೋದು, ಹಾಗೆ ಹೀಗೆ ಎಲ್ಲ ಹೇಳುವಾಗ ಉಂಟಲ್ಲ ನಿಮಗೆ ತುಂಬ ಕಷ್ಟ ಆಗ್ತದೆ. ಎಂತಕ್ಕಂತೇಳಿದರೆ ಕೋಡ್ ಮಾಡೋದೇ ಕಷ್ಟ, ಅದಾದ ನಂತರ ಪುನಃ ಚೇಂಜ್ ಮಾಡೋದು ಉಂಟಲ್ಲ ಇದು ತುಂಬ ಕಷ್ಟ. ಸೊ ಅದರಿಂದ ಡಿಸೈನ್ ಮಾಡಿದರೆ ನೀವು ಫಸ್ಟಿಗೆ ಪ್ರೊಟೋಟೈಪಿಂಗ್ ಅಂತೇಳಿ ಹೇಳೋದು. ಡಿಸೈನ್ ಆದ ನಂತರ ನೆಕ್ಸ್ಟ್ ಅದನ್ನು ಕ್ಲೈಂಟಿಗೆ ತೋರಿಸಿ, ಇಫ್ ಎಂಥಾರು ಚೇಂಜಸ್ ಇದ್ದರೆ ಅಲ್ಲೇ ಇಮಿಡಿಯೇಟ್ ನೀವು ಅವರ ಎದುರು ನಿಮಗೆ ಮಾಡಲಿಕ್ಕೆ ಆಗ್ತದೆ. ಡಿಸೈನನ್ನು ಕೋಡ್ ಮಾಡಲಿಕ್ಕೆ ಆಗೋದಿಲ್ಲ, ಅಂತಂದರೆ ಕುಟ್ಕೊಂಡು ಕೋಡ್ ಮಾಡೋದು ಅಂತೇಳಿದರೆ ಅವರ ಟೈಮ್ ಸಹ ವೇಸ್ಟ್ ಆಗ್ತದೆ, ನಿಮ್ಮ ಟೈಮ್ ಸಹ ವೇಸ್ಟ್ ಆಗ್ತದೆ. ಸೊ ಅದರಿಂದ ಡಿಸೈನ್ ಮಾಡೋದು ಉಂಟಲ್ಲ ದ್ಯಾಟ್ಸ್ ಮಚ್ ಬೆಟರ್. ಸೊ ಯಾವ ರೀತಿ ಡಿಸೈನ್ ಮಾಡ್ಬೋದು ಫಿಗ್ಮಾವನ್ನು ಯೂಸ್ ಮಾಡಿಕೊಂಡು ಅಂತೇಳಿ ನಾವು ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ಕಲಿಸ್ತೇನೆ. ಫಸ್ಟ್ ಆಫ್ ಆಲ್ ನೀವು figma.com ಅಂತೇಳಿ ಒಂದು ವೆಬ್ಸೈಟ್ ಉಂಟು. ಈ ಪರ್ಟಿಕ್ಯುಲರ್ ವೆಬ್ಸೈಟಿಗೆ ಹೋಗಿ ಇವರ ಆ್ಯಪನ್ನು ನೀವು ಡೌನ್ಲೋಡ್ ಸಹ ಮಾಡ್ಬೋದು. ನೀವು ಐ ಥಿಂಕ್ ಸ್ವಲ್ಪ ಕೆಳಗೆ ಹೋಗಿ ಇಲ್ಲೆಲ್ಲಿ ಅದು ನೋಡಿದರೆ ನಿಮಗೆ ಡೌನ್ಲೋಡ್ ಅಂತೇಳಿ ಸಿಗ್ತದೆ. ಚೆಕ್ ಮಾಡಿ ಇಲ್ಲಿ ಹೇಗೆ ಡೌನ್ಲೋಡ್ ಮಾಡೋದು ಅಂತೇಳಿ. ಬಟ್ ನಾನು ಡೈರೆಕ್ಟಾಗಿ ಇಲ್ಲಿ ಬಂದು ಲಾಗಿನ್ ಅಂತೇಳಿ ಕ್ಲಿಕ್ ಕೊಟ್ಟು ನಾನು ಗೂಗಲ್ ಅಕೌಂಟನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಆಗ್ತೇನೆ. ಸೊ ಒಂದು ಸರಿ ಗೂಗಲ್ ಅಕೌಂಟನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಆದ ತಕ್ಷಣ ನಿಮಗೆ ಇಲ್ಲಿ ತುಂಬ ಆಪ್ಷನ್ಸ್ಗಳು ಕಾಣ್ಬೋದು. ಪ್ರಾಜೆಕ್ಟ್ಸ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಹ ಕೇಳ್ಬೋದು ಅದು. ಬಟ್ ಮೇನ್ಲಿ ನಾನಿಲ್ಲಿ ಕೂತ್ಕೊಂಡು ಒಂದು ಡ್ರಾಫ್ಟ್ ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡ್ತೇನೆ. ಸೊ ಇಲ್ಲಿ ಡಿಸೈನ್ ಅಂತೇಳಿ ಉಂಟು. ಸೊ ಇದನ್ನು ಕ್ಲಿಕ್ ಕೊಟ್ಟ ತಕ್ಷಣ ನಮಗೆ ಡಿಸೈನನ್ನು ಮಾಡಲಿಕ್ಕೆ ಆಗ್ತದೆ. ಸೊ ನಾನು ಫುಲ್ ಸ್ಕ್ರೀನ್ ಮಾಡಿಬಿಡ್ತೇನೆ ಸೊ ದ್ಯಾಟ್ ನಿಮ್ಗೆ ಗೊತ್ತಾಗಲಿ. ಸೊ ಇಲ್ಲಿ ತುಂಬ ನಿಮಗೆ ಓವರ್ವೆಲ್ಮ್ ಅಂತೆಲ್ಲ ಅನ್ನಿಸ್ಬೋದು, ಬಟ್ ನಾನು ನಿಮಗೆ ಆದಷ್ಟು ಸಿಂಪಲಾಗಿ ಕಲಿಸಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಬಂದು ನಿಮಗೆ ಒಂದು ಆರ್ಟ್ ಬೋರ್ಡನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಅದು ನಿಮಗೆ ಇಲ್ಲಿ ಕೆಳಗೆ ಕಾಣ್ತಾ ಉಂಟಲ್ಲ, ಸೊ ಇದನ್ನು ಕ್ಲಿಕ್ ಕೊಟ್ಟ ತಕ್ಷಣ ಇಲ್ಲಿ ನಿಮಗೊಂದು ಫ್ರೇಮ್ ಸಿಗ್ತದೆ. ಈ ಪರ್ಟಿಕ್ಯುಲರ್ ಫ್ರೇಮನ್ನು ನೀವು ಹೀಗೆ ಡ್ರ್ಯಾಗ್ ಮಾಡಿದರೆ ನಿಮಗೆ ಕ್ರಿಯೇಟ್ ಮಾಡಲಿಕ್ಕೆ ಆಗ್ತದೆ. ಬಟ್ ನಾನು ಇಂಥ ಮೆಥಡನ್ನು ಯೂಸ್ ಮಾಡ್ತೇನೆ ಅಂತೇಳಿದರೆ ಫಸ್ಟಿಗೆ ಇಲ್ಲಿ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೆಸ್ಕ್ಟಾಪ್ ಅಂತೇಳಿ ನಿಮಗೆ ಕಾಣ್ತಾ ಉಂಟಲ್ಲ, ಸೊ ಇಲ್ಲಿ ಡೆಸ್ಕ್ಟಾಪ್ ಅಂತೇಳಿ ಕ್ಲಿಕ್ ಕೊಟ್ಟು ಇಲ್ಲಿ ಡೆಸ್ಕ್ಟಾಪ್ ಅಂತೇಳಿ ಉಂಟು, ಇದನ್ನು ಕ್ಲಿಕ್ ಕೊಟ್ಟೆ. ಇಷ್ಟು ಕ್ಲಿಕ್ ಕೊಟ್ಟ ತಕ್ಷಣ ನಿಮಗೊಂದು ನಾರ್ಮಲ್ ಒಂದು ಡೆಸ್ಕ್ಟಾಪ್ ಇದು ಒಂದು ಸ್ಕ್ರೀನ್ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಕ್ವಿಕ್ಲಿ ಇಲ್ಲಿ ನಮಗೊಂದು ನ್ಯಾವಿಗೇಷನ್ ಬಾರನ್ನು ಕ್ರಿಯೇಟ್ ಮಾಡುವ. ನಾವು ಬಾರ್ ಅಂತೇಳಿ ನಿಮ್ಗೆ ಗೊತ್ತಿರ್ಬೋದು, ಎಟ್ ದ ಟಾಪ್ ನಾವು ಹಾಕ್ತೇವಲ್ಲ ಎಲ್ಲ ವೆಬ್ಸೈಟಲ್ಲಿ, ಅದಕ್ಕೆ ನಾವು ಬಾರ್ ಅಂತೇಳಿ ಹೇಳೋದು. ಸೊ ಇಲ್ಲಿ ನಾವು ಬಾರನ್ನು ಕ್ರಿಯೇಟ್ ಮಾಡಬೇಕಿದ್ರೆ ಇಲ್ಲಿ ಒಂದು ಉಂಟಲ್ಲ ರೆಕ್ಟ್ಯಾಂಗಲ್ ಅಂತೇಳಿ ಕಾಣ್ತಾ ಉಂಟು, ಇಲ್ಲಿ ನೀವು ಇದನ್ನು ಕ್ಲಿಕ್ ಕೊಟ್ಟರೆ ನಿಮಗೆ ಬೇರೆ ಸಹ ಆಪ್ಷನ್ಸ್ಗಳು ಕಾಣ್ತದೆ. ಸೊ ನಾನು ರೆಕ್ಟ್ಯಾಂಗಲ್ ಅನ್ನು ಕ್ಲಿಕ್ ಕೊಟ್ಟು ಇಲ್ಲಿ ಬಂದು ನಾನು ಇದನ್ನು ಈ ರೀತಿ ಡ್ರ್ಯಾಗ್ ಮಾಡಿಕೊಂಡು ಒಂದು ರೆಕ್ಟ್ಯಾಂಗಲ್ ಹಾಕಿ ಬಿಡ್ತೇನೆ. ಸೊ ಇದು ನಾನು ಸ್ವಲ್ಪ ಮೇಲೆ ಹೋದರೆ ಇದನ್ನು ಅಡ್ಜಸ್ಟ್ ಮಾಡ್ಬೋದು, ನಮಗೆ ಇಲ್ಲಿ ಬೇಕು ಎಕ್ಸಾಕ್ಟಾಗಿ ಪ್ರಿಸಿಷನ್ ಆಗಿ ನಮಗೆ ಹಾಕ್ಲಿಕ್ಕೆ ಆಗ್ತದೆ. ಸೊ ಇಲ್ಲಿ ಕ್ಲಿಕ್ ಕೊಟ್ಟ ತಕ್ಷಣ ನಮಗೆ ಇಲ್ಲಿ ಕಲರನ್ನು ಸಹ ಚೇಂಜ್ ಮಾಡಲಿಕ್ಕೆ ಆಪ್ಷನ್ ಸಿಗ್ತದೆ. ಸೊ ನಾನೊಂದು ಯಾವುದಾದ್ರು ಪರ್ಪಲ್ ಟೈಪ್ ಇದೊಂದು ಕಲರನ್ನು ಹಾಕಿಬಿಡ್ತೇನೆ. ಸೊ ಇಲ್ಲಿ ಈ ರೀತಿ ಹಾಕಿದರೆ ನಮಗೆ ಒಂದು ಕಲರ್ ಸಿಗ್ತದೆ. ಸೊ ಜಸ್ಟ್ ಥಿಂಕ್ ಮಾಡಿ, ಕೋಡ್ ಮಾಡಬೇಕಿದ್ರೆ ನಿಮಗೆ ಕೆಲವು ಕೋಡನ್ನು ಬರಿಬೇಕು ಇನ್ ಆರ್ಡರ್ ಟು ಅಚೀವ್ ದಿಸ್ ಪರ್ಟಿಕ್ಯುಲರ್
ಥಿಂಗ್. ಬಟ್ ನಿಮಗೆ ಫಿಗ್ಮಾ ಯೂಸ್ ಮಾಡಿದರೆ ತುಂಬ ಸುಲಭದಲ್ಲಿ ಮಾಡಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಅದಾದ ನಂತರ ನಮಗಿಲ್ಲಿ ಟಿ ಅಂತೇಳಿ ಉಂಟು. ಇದನ್ನು ಕ್ಲಿಕ್ ಕೊಟ್ಟ ತಕ್ಷಣ ನಮಗಿಲ್ಲಿ ಟೆಕ್ಸ್ಟನ್ನು ಹಾಕ್ಲಿಕ್ಕೆ ಆಗ್ತದೆ. ಸೊ ನಾನೀಗ ಇಲ್ಲಿ ಹೀಗೆ ರೀತಿ ಬರೆದು ಇಲ್ಲಿ ನಾನು ಮಂಜುನಾಥ್ ಶಣೈ ಅಂತೇಳಿ ಈ ರೀತಿ ಹಾಕಿಬಿಡ್ತೇನೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಎಸ್ಕೇಪನ್ನು ಒತ್ತಿದರೆ ನಿಮಗೆ ನೀವು ಹೊರಗೆ ಬರ್ತೀರಿ ಆ ಪರ್ಟಿಕ್ಯುಲರ್ ಇದರಿಂದ. ನೆಕ್ಸ್ಟ್ ಸ್ವಲ್ಪ ಝೂಮ್ ಮಾಡ್ಬೋದು. ಇಲ್ಲಿ ಝೂಮ್ ಮಾಡಿ ನಾನು ಇದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಆಗ್ತದೆ, ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು. ಅದು ಮಾಡಬೇಕಿದ್ರೆ ನೀವು ಕೆ ಅಂತೇಳಿ ಪ್ರೆಸ್ ಮಾಡಬೇಕು ನಿಮ್ಮ ಕೀಬೋರ್ಡಲ್ಲಿ. ನೆಕ್ಸ್ಟ್ ನಿಮಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಮಾಡಲಿಕ್ಕೆ ಆಗ್ತದೆ ಈ ಪರ್ಟಿಕ್ಯುಲರ್ ಟೆಕ್ಸ್ಟನ್ನು. ಸೊ ನೆಕ್ಸ್ಟ್ ನಾನು ಇಲ್ಲಿ ಬಂದು ಇದರ ಕಲರನ್ನು ವೈಟ್ ಮಾಡಿಬಿಡ್ತೇನೆ, ಎಂತಕ್ಕಂದರೆ ಪರ್ಪಲಿಗೆ ಇದು ಸೆಟ್ ಆಗ್ತಿಲ್ಲ. ಸೊ ವೈಟ್ ಮಾಡಿ ಇದು ಸೆಟ್ ಆಯಿತು. ನೆಕ್ಸ್ಟ್ ಇದನ್ನು ನಾನು ಕಾಪಿ ಮಾಡಿಕೊಂಡು ಕಂಟ್ರೋಲ್ ಸಿ ಅಂತೇಳಿ ಪ್ರೆಸ್ ಮಾಡಿ ಕಾಪಿ ಮಾಡಿಕೊಂಡು ಕಂಟ್ರೋಲ್ ವಿ ಅಂತೇಳಿ ಮಾಡಿ ಪೇಸ್ಟ್ ಮಾಡ್ತೇನೆ. ಸೊ ಇಲ್ಲಿ ನಾನು ಹೋಮ್ ಅಂತೇಳಿ ಮಾಡಿಬಿಡ್ತೇನೆ. ನೆಕ್ಸ್ಟ್ ಇದರ ಸೈಜನ್ನೆಲ್ಲ ಸ್ವಲ್ಪ ಡಿಕ್ರೀಸ್ ಮಾಡ್ಬೋದು. ಸೈಜ್ ಡಿಕ್ರೀಸ್ ಮಾಡಬೇಕಿದ್ರೆ ಪುನಃ ಕೆ ಅಂತೇಳಿ ಟೈಪ್ ಮಾಡಬೇಕು ನೀವು ನಿಮ್ಮ ಕೀಬೋರ್ಡಲ್ಲಿ. ನೆಕ್ಸ್ಟ್ ಡಿಕ್ರೀಸ್ ಮಾಡಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಅದಾದ ನಂತರ ನಾನು ಸ್ವಲ್ಪ ಇದನ್ನು ಈಚೆ ಹಾಕಿ ನೆಕ್ಸ್ಟ್ ಹೋಮ್ ಅಬೌಟ್ ಅಂತೇಳಿ ಹಾಕಿಬಿಡ್ತೇನೆ. ಸೊ ಅಬೌಟ್. ನೆಕ್ಸ್ಟ್ ಅದಾದ ನಂತರ ಸೇಮ್ ಕಾಪಿ ಪೇಸ್ಟ್ ಮಾಡ್ತಿದ್ದೇನೆ. ಸೊ ಕಂಟ್ರೋಲ್ ಸಿ ಮತ್ತು ಕಂಟ್ರೋಲ್ ವಿ ಮಾಡಿ ನಾನು ಡ್ರ್ಯಾಗ್ ಮಾಡ್ತಿದ್ದೇನೆ. ಅಲ್ಲಿ ನಾನು ಸರ್ವೀಸಸ್ ಅಂತೇಳಿ ಹಾಕಿಬಿಡ್ತೇನೆ. ಕೆಲವು ಸರಿ ಈ ರೀತಿ ಆದರೆ ನಾವು ಇದನ್ನು ಡ್ರ್ಯಾಗ್ ಮಾಡಿ ಸ್ವಲ್ಪ ದೊಡ್ಡದು ಮಾಡಿದರೆ ಆಯಿತು. ವೆರಿ ಸಿಂಪಲ್. ನೆಕ್ಸ್ಟ್ ಅದಾದ ನಂತರ ಲಾಸ್ಟ್ ಒನ್ ಕಾಂಟ್ಯಾಕ್ಟ್ ಅಂತೇಳಿ ಒಂದು ಹಾಕಿಬಿಡ್ತೇನೆ. ಸೊ ಕಾಂಟ್ಯಾಕ್ಟ್ ಅಂತೇಳಿ ಹಾಕಿಬಿಡ್ತೇನೆ. ನೆಕ್ಸ್ಟ್ ಇಲ್ಲಿ ಹೋಮನ್ನು ಬೋಲ್ಡ್ ಮಾಡಿಬಿಡೋಣ, ಎಂತಕ್ಕಂದರೆ ಇದು ಹೋಮ್ ಬೈ ಡಿಫಾಲ್ಟ್ ಸಿಲೆಕ್ಟ್ ಆಗಿ ಉಂಟು. ನೀವು ಟೆಕ್ಸ್ಟನ್ನು ಇಲ್ಲಿ ಬಂದು ಅಪ್ಡೇಟ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಬೋಲ್ಡ್ ಇದು ಆಪ್ಷನ್ ಅಲ್ಲ, ಇಲ್ಲೆಲ್ಲ ನಿಮಗೆ ಇಲ್ಲಿ ರೆಗ್ಯುಲರ್ ಇದ್ದದನ್ನು ನೀವು ಬೋಲ್ಡ್ ಅಂತೇಳಿ ಮಾಡ್ಬೋದು. ಸೊ ನಾನು ಬೋಲ್ಡ್ ಮಾಡಿದೆ, ನಿಮಗೆ ಡಿಫ್ರೆನ್ಸ್ ಕಾಣ್ಬೋದು. ಸೊ ಇಲ್ಲಿ ಹೋಮ್ ಸ್ವಲ್ಪ ಬೋಲ್ಡ್ ಆಗಿ ಉಂಟು, ಅಬೌಟ್ ಸರ್ವಿಸಸ್ ಎಲ್ಲ ಬೋಲ್ಡ್ ಆಗಿ ಇಲ್ಲ. ನೆಕ್ಸ್ಟ್ ಅದಾದ ನಂತರ ಮೇ ಬಿ ನಿಮ್ಗೆ ಎಂಥಾರೊಂದು ಇಮೇಜಸ್ ಹಾಕಬೇಕು ಅಂತೇಳಿ ಇದ್ದರೆ ಪೆಕ್ಸೆಲ್ಸ್ ಅಂತೇಳಿ ಒಂದು ವೆಬ್ಸೈಟ್ ಉಂಟು. ಈ ಪರ್ಟಿಕ್ಯುಲರ್ ನೀವು ವೆಬ್ಸೈಟಿಗೆ ಹೋಗಿ ನೀವು ಯಾವುದೇ ಬ್ಯಾಕ್ಗ್ರೌಂಡ್ ಇಮೇಜನ್ನು ಹಾಕ್ಬೋದು. ಸೊ ನಾನು ಜಸ್ಟ್ ಥಿಂಕ್ ಮಾಡ್ತೇನೆ ಯಾವುದು ಹಾಕ್ಬೋದು ಅಂತೇಳಿ, ಯಾವುದಾದ್ರು ಒಂದು ಸಿಂಪಲ್ ಹಾಕಿಬಿಡ್ತೇನೆ ಈಗ. ಸೊ ಈ ಪರ್ಟಿಕ್ಯುಲರ್ ಮೇ ಬಿ ಇದನ್ನೇ ಹಾಕಿಬಿಡುವ. ಐ ಥಿಂಕ್ ಇದು ವೀಡಿಯೋ. ಸೊ ನಮಗೆ ವೀಡಿಯೋ ಬೇಡ, ನಮಗೆ ಜಸ್ಟ್ ಇಮೇಜ್ ಸಾಕು. ಸೊ ಫೋಟೋಸ್ ಅಂತೇಳಿ ಹಾಕ್ತೇನೆ, ಟೆಕ್ ಅಂತೇಳಿ ಸರ್ಚ್ ಮಾಡ್ತೇನೆ, ನೋಡುವ ಎಂಥಾರು ಒಂದು ಟೆಕ್ಕಲ್ಲಿ ಸಿಗ್ಬೋದಾ ಅಂತೇಳಿ. ಸೊ ನೀವು ಹುಡುಕ್ಬೋದು ನಿಮ್ಮಷ್ಟಕ್ಕೆ. ನನಗೆ ಯಾವ್ದು ಸಹ ಕಾಣ್ತಿಲ್ಲ ಯಾವುದು ಹಾಕ್ಬೋದು ಅಂತೇಳಿ. ಮೇ ಬಿ ಇದನ್ನೇ ಹಾಕಿ ಬಿಡೋಣ. ಸೊ ಇಲ್ಲಿ ಬಂದು ನಾನು ಇದನ್ನು ಕಾಪಿ ಇಮೇಜ್ ಅಂತೇಳಿ ಕ್ಲಿಕ್ ಕೊಟ್ಟೆ. ನೆಕ್ಸ್ಟ್ ಇಲ್ಲಿ ಬಂದು ನಾನು ಇಲ್ಲಿ ಬಂದು ಇದನ್ನು ಪೇಸ್ಟ್ ಮಾಡ್ಬೋದು. ಸೊ ಅಲೋ ಅಂತೇಳಿ ಕೊಟ್ಟು ಬಿಡ್ತೇನೆ. ಸೊ ಇಷ್ಟು ಸುಲಭದಲ್ಲಿ ಇದು ಪೇಸ್ಟ್ ಆಯಿತು. ನೆಕ್ಸ್ಟ್ ಇದನ್ನು ಕ್ರಾಪ್ ಎಲ್ಲ ಮಾಡ್ಬೋದು ನಮಗೆ. ಸೊ ಇಲ್ಲಿ ಬಂದು ನಾನು ಫಿಲ್ ಅಂತೇಳಿ ಇದ್ದದನ್ನು ಕ್ರಾಪ್ ಅಂತೇಳಿ ಕ್ಲಿಕ್ ಕೊಟ್ಟೆ. ಸೊ ನನಗೆ ಇಲ್ಲಿ ಕ್ರಾಪ್ ಮಾಡ್ಬೋದು ಇದನ್ನು. ನೆಕ್ಸ್ಟ್ ಕ್ರಾಪ್ ಮಾಡಿ ಇದನ್ನು ಇನ್ನೂ ಸಹ ಡ್ರ್ಯಾಗ್ ಮಾಡಿಕೊಂಡು ಸ್ವಲ್ಪ ದೊಡ್ಡದು ಮಾಡ್ಬೋದು. ಯಾ. ಸೊ ಇಷ್ಟು ಮಾಡಿ ನಮಗೆ ಇದರ ಮೇಲೆ ಇನ್ನೊಂದು ಟೆಕ್ಸ್ಟನ್ನು ಸಹ ಹಾಕ್ಬೋದು. ಸೊ ನಾನು ಒಂದು ಇದನ್ನೇ ಟೆಕ್ಸ್ಟನ್ನು ಕಾಪಿ ಮಾಡ್ತೇನೆ. ಸೊ ಇದನ್ನು ಕಾಪಿ ಮಾಡಿಕೊಂಡು ನಾನಿಲ್ಲಿ ಹಾಕಿಬಿಡ್ತೇನೆ. ಕಲರ್ ಒಂದು ಚೇಂಜ್ ಮಾಡಿಬಿಡೋಣ, ಎಂತಕ್ಕಂದರೆ ಆ ಪರ್ಟಿಕ್ಯುಲರ್ ಕಲರ್ ಕಾಣ್ತಿಲ್ಲ. ಸೊ ವೆಲ್ಕಮ್ ಟು ಮೈ ವೆಬ್ಸೈಟ್ ಅಂತೇಳಿ ಈ ರೀತಿ ಬರೆದಿದ್ದೇನೆ. ಸೊ ಐ ಥಿಂಕ್ ಇದನ್ನು ಕ್ಯಾನ್ಸಲ್ ಮಾಡಿಬಿಡ್ತೇನೆ, ಇಂಥದ್ದು ಕೇಳ್ತಿತ್ತದು. ಸೊ ವೆಲ್ಕಮ್ ಟು ಮೈ ವೆಬ್ಸೈಟ್ ಅಂತೇಳಿ ಇದ್ದದನ್ನು ನಾನು ಹೀಗೆ ಮಾಡಿ ಡ್ರ್ಯಾಗ್ ಮಾಡ್ತೇನೆ. ಬಟ್ ನಿಮಗೆ ಇಲ್ಲಿ ಕಾಣ್ತಿಲ್ಲ ಇದು, ಎಂತಕ್ಕಂದರೆ ಇದು ಆ ಇಮೇಜ್ನ ಹಿಂದುಗಡೆ ಉಂಟು. ಸೊ ಅದಕ್ಕೆ ನಾನು ರೈಟ್ ಕ್ಲಿಕ್ ಕೊಟ್ಟು ಇದನ್ನು ಬ್ರಿಂಗ್ ಟು ಫ್ರಂಟ್ ಅಂತೇಳಿ ಕೊಟ್ಟರೆ ಇದು ಎದುರು ಬರ್ತದೆ. ಸೊ ನಾನು ಇದನ್ನು ಪುನಃ ಕೆ ಅಂತೇಳಿ ಪ್ರೆಸ್ ಮಾಡಿಕೊಂಡು ಇದನ್ನು ದೊಡ್ಡದು ಮಾಡಲಿಕ್ಕೆ ಆಗ್ತದೆ. ಸೊ ನಾನು ಈ ರೀತಿ ದೊಡ್ಡದು ಮಾಡ್ಬೋದು. ಸೊ ಇಲ್ಲಿ ಬೋಲ್ಡ್ ಅಂತೇಳಿ ಮಾಡ್ಬೋದು, ನೀವು ಬೇಕಿದ್ರೆ ಕ್ಯಾಪಿಟಲ್ ಅಂತೇಳಿ ಸಹ ಹಾಕ್ಬೋದು. ಮತ್ತು ಬೇರೆ ಬೇರೆ ಎಫೆಕ್ಟ್ಸ್ ಎಲ್ಲ ಇಲ್ಲಿ ಆಪ್ಷನ್ ಉಂಟು. ಸೊ ಇಲ್ಲಿ ನಾನು ಎಫೆಕ್ಟ್ಸನ್ನು ಹಾಕಿ ಸ್ಟ್ರೋಕನ್ನು ಸಹ ಹಾಕ್ಬೋದು. ಸೊ ಸ್ಟ್ರೋಕ್ ಹಾಕಿ ಈ ಪರ್ಟಿಕ್ಯುಲರ್ ಸ್ಟ್ರೋಕನ್ನು ಇದು ಕಲರನ್ನು ಸಹ ಚೇಂಜ್ ಮಾಡ್ಬೋದು. ಸೊ ನಾನೀಗ ಇದನ್ನು ವೈಟ್ ಅಂತೇಳಿ ಮಾಡಿದರೆ ಸ್ವಲ್ಪ ವಿಸಿಬಿಲಿಟಿ ಸರಿ ಕಾಣಿಸ್ತಾ ಉಂಟು. ಅಷ್ಟೇ ಅಲ್ಲದೆ ಇವನ್ ಸ್ವಲ್ಪ ಅಡ್ವಾನ್ಸ್ ಹೋಗೋದಾದರೆ ಪುನಃ ಇನ್ನೊಂದು ರೆಕ್ಟ್ಯಾಂಗಲನ್ನು ಇಲ್ಲಿ ಹಾಕ್ಬೋದು. ಸೊ ಇಲ್ಲಿ ಈ ರೀತಿ ರೆಕ್ಟ್ಯಾಂಗಲನ್ನು ಹಾಕಿ ನೆಕ್ಸ್ಟ್ ಫುಲ್ ಕವರ್ ಮಾಡಿ, ಅದಾದ ನಂತರ
ಇಲ್ಲಿ ಬಂದು ಕಲರ್ ಅಂತೇಳಿ ಉಂಟಲ್ಲ, ಇದನ್ನು ನಾನು ಫುಲ್ ಬ್ಲ್ಯಾಕ್ ಮಾಡಿಬಿಡ್ತೇನೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಒಂದೊಂದೊಂದು ಕಾಣ್ತಾ ಉಂಟಲ್ಲ, ಇದನ್ನು ಡಿಕ್ರೀಸ್ ಮಾಡ್ತಾ ಹೋಗ್ಬೋದು. ಸೊ ಆವಾಗ ಎಂತಾಗ್ತದೆ ಅಂತ ಹೇಳಿದರೆ ಈ ಪರ್ಟಿಕ್ಯುಲರ್ ಟೆಕ್ಸ್ಟನ್ನು ಹೈಲೈಟ್ ಮಾಡ್ಬೋದು. ಬಟ್ ಅದು ಮಾಡಬೇಕಿದ್ರೆ ಈ ಟೆಕ್ಸ್ಟನ್ನು ಎದುರು ಹಾಕಬೇಕು. ಸೊ ಅದನ್ನು ನಾನು ಇಲ್ಲಿ ಕ್ಲಿಕ್ ಕೊಟ್ಟು ರೈಟ್ ಕ್ಲಿಕ್ ಕೊಟ್ಟು ಬ್ರಿಂಗ್ ಟು ಫ್ರಂಟ್ ಅಂತೇಳಿ ಕೊಡಬೇಕು. ನೆಕ್ಸ್ಟ್ ಇದನ್ನು ಪುನಃ ಅಲ್ಲೇ ಹಾಕಿ ಬಿಡೋಣ. ಸೊ ಬ್ರಿಂಗ್ ಟು ಫ್ರಂಟ್. ಆವಾಗ ನಮಗೆ ಈ ಪರ್ಟಿಕ್ಯುಲರ್ ಟೆಕ್ಸ್ಟ್ ಉಂಟಲ್ಲ ಸ್ವಲ್ಪ ಹೈಲೈಟೆಡ್ ಆಗಿ ಕಾಣ್ತದೆ, ಎಂತಕ್ಕಂದರೆ ಇದು ಮೇಲೆ ಉಂಟು. ಸೊ ಇಲ್ಲಿ ಬೇಕಿದ್ರೆ ಇದನ್ನು ಕಲರ್ ಸಹ ಚೇಂಜ್ ಮಾಡ್ಬೋದು. ಈಗ ವೈಟಾಗಿ ಮಾಡ್ಬೋದು ಮೋಸ್ಟ್ ಪ್ರಾಬಬ್ಲಿ. ಸೊ ಈವನ್ ವೈಟ್ ಮಾಡಿದರೂ ಸಹ ಇದು ಕಾಣ್ತದೆ. ವೆರಸ್ ನಾವು ಓವರ್ಲೇ ಹಾಕದಿದ್ರೆ ಅದು ಅಷ್ಟು ಚೆಂದ ಕಾಣೋದಿಲ್ಲ. ಸೊ ತುಂಬ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ, ನಿಮಗೆ ಇದನ್ನು ಸೆಟ್ ಮಾಡ್ಬೋದು ಕರೆಕ್ಟಾಗಿ. ನೆಕ್ಸ್ಟ್ ಇನ್ನೊಂದು ರೆಕ್ಟ್ಯಾಂಗಲನ್ನು ಹಾಕಿ ನಾನೊಂದು ಜಸ್ಟ್ ಒಂದು ಬಟನ್ ಕ್ರಿಯೇಟ್ ಮಾಡಿಬಿಡ್ತೇನೆ. ಇಲ್ಲಿ ಈ ಪರ್ಟಿಕ್ಯುಲರ್ ಬಟನಿಗೆ ಕಲರನ್ನು ನಾನು ಪರ್ಪಲ್ ಅಂತೇಳಿ ಕೊಟ್ಟು ಬಿಡೋಣ. ಸೊ ಪರ್ಪಲ್ ಕಲರ್ ಕೊಟ್ಟೆ. ನೆಕ್ಸ್ಟ್ ಇದಕ್ಕೆ ರೇಡಿಯಸ್ ಎಲ್ಲ ಹಾಕ್ಬೋದು. ಸೊ ನಾನೀಗ ಇಲ್ಲಿ 50 ಅಂತೇಳಿ ಹಾಕಿದರೆ ಒಂದು ಬಟನ್ ಥರ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತಿದ್ದು. ನೆಕ್ಸ್ಟ್ ಇಲ್ಲಿ ಬಂದು ಪುನಃ ಟೆಕ್ಸ್ಟ್ ಹಾಕ್ಬೋದು. ಸೊ ನಾನಿಲ್ಲಿ ಟಿ ಅಂತೇಳಿ ಕ್ಲಿಕ್ ಕೊಟ್ಟು ಇದರೊಳಗಡೆ ನಾನು ಟಿಯನ್ನು ಹಾಕಿಬಿಡ್ತೇನೆ. ಜಾಯಿನ್ ನೌ ಅಂತೇಳಿ ಹಾಕಿಬಿಡ್ತೇನೆ. ಸೊ ಇದಕ್ಕೆ ಕೀ ಅಂತೇಳಿ ಮಾಡಿ ನೀವು ಪುನಃ ಇದರ ಸೈಜನ್ನು ಡಿಕ್ರೀಸ್ ಮತ್ತು ಸರಿ ಮಾಡ್ಬೋದು. ಸೊ ನಾನು ಸ್ವಲ್ಪ ಡಿಕ್ರೀಸ್ ಮಾಡ್ತೇನೆ, ಬಟ್ ಐ ಥಿಂಕ್ ಇಟ್ಸ್ ನಾಟ್ ದ್ಯಾಟ್. ನಾವು ಸ್ವಲ್ಪ ಇದನ್ನು ಸ್ವಲ್ಪ ಟೆಕ್ಸ್ಟ್ ಎಂಥದ್ದು ಪ್ರಾಬ್ಲಮ್ ಆಗಿದೆ. ಸೊ ಇದನ್ನು ಸರಿ ಮಾಡೋಣ ಫಸ್ಟಿಗೆ. ಸೊ ಅದನ್ನು ಮಾಡಬೇಕಿದ್ರೆ ಸೊ ಐ ಥಿಂಕ್ ಈ ರೀತಿ ಮಾಡಿ ನಮಗೆ ಜಾಯಿನ್ ನಾವು ಅಂತೇಳಿ ಹಾಕಿಬಿಡ್ತೇನೆ. ತುಂಬ ಸೈಜ್ ದೊಡ್ಡದಾಗಿದೆ, ಹಾಗಾಗಿರೋದ್ರಿಂದ ಪ್ರಾಬ್ಲಮ್ ಆಗ್ತಿರೋದು ಇದು. ಬಟ್ ನಿಮಗೆ ಎಂಥ ಪ್ರಾಬ್ಲಮ್ ಬರಲಿಕ್ಕೆ ಚಾನ್ಸ್ ಇಲ್ಲ, ಎಂತಂದರೆ ನಿಮ್ಮದರಲ್ಲಿ ಹಾಗೆ ಆಗುವ ಚಾನ್ಸ್ ಇಲ್ಲ. ಸೊ ನಾನು ಡಿಕ್ರೀಸ್ ಮಾಡಿದೆ ಈಗ ಕೀ ಅಂತೇಳಿ ಪ್ರೆಸ್ ಮಾಡಿಕೊಂಡು. ಸೊ ಈಗ ನಾನಿಲ್ಲಿ ಜಾಯಿನ್ ನೌ ಅಂತೇಳಿ ಹಾಕಿದೆ. ಇದಕ್ಕೆ ಸಹ ನೀವು ಸ್ವಲ್ಪ ಶ್ಯಾಡೋ ಎಫೆಕ್ಟ್ ಎಲ್ಲ ಕೊಡ್ಬೋದು. ಸೊ ನಾವಿಲ್ಲಿ ಸಿಲೆಕ್ಟ್ ಮಾಡುವಾಗ ಇಲ್ಲಿ ನಿಮಗೆ ಎಂಥ ಕಾಣದಿದ್ದರೆ ನೀವು ಎಸ್ಕೇಪನ್ನು ಪ್ರೆಸ್ ಮಾಡಿ ಸಿಲೆಕ್ಟ್ ಮಾಡಿ, ಆವಾಗ ಬರ್ತದೆ. ಸೊ ಇಲ್ಲಿ ಎಫೆಕ್ಟನ್ನು ಹಾಕ್ಬೋದು. ನೆಕ್ಸ್ಟ್ ಸ್ಟ್ರೋಕ್ ಬೇಕಿದ್ರೆ ಸ್ಟ್ರೋಕನ್ನು ಸಹ ಹಾಕ್ಬೋದು. ಸೊ ವೈಟ್ ಕಲರ್ ಸ್ಟ್ರೋಕ್ ಹಾಕ್ಬೋದು ಇದಕ್ಕೆ. ಸೊ ಸಿಂಪಲ್ಲಾಗಿ ಒಂದು ಮಾಡಿದೆ ವೆಬ್ಸೈಟನ್ನು. ಇದನ್ನು ನೀವು ಇನ್ನೂ ಸಹ ಡ್ರ್ಯಾಗ್ ಮಾಡಿಕೊಂಡು ದೊಡ್ಡದು ಮಾಡ್ಬೋದು. ಸೊ ಎಂಟೈರ್ ಕಂಪ್ಲೀಟ್ ವೆಬ್ಸೈಟನ್ನು ಮಾಡ್ಬೋದು ನಿಮಗೆ. ಸೊ ವಿದಿನ್ ಫ್ಯೂ ಮಿನಿಟ್ಸ್ ನಮಗೆ ಫಸ್ಟ್ ಟೈಮ್ ಇಷ್ಟು ಸರಿಯಾಗಿರೋ ಒಂದು ವೆಬ್ಸೈಟ್ ಮಾಡಲಿಕ್ಕಾಯಿತು. ಇನ್ನೂ ಸಹ ನೀವು ಕೂತ್ಕೊಂಡು ಡೆವಲಪ್ ಮಾಡ್ಬೋದು ಇದನ್ನು. ಮೇ ಬಿ ಇದರ ಕೆಳಗಡೆ ಇನ್ನೊಂದೊಂದು ಪ್ಯಾರಾಗ್ರಾಫ್ ಹಾಕ್ಬೋದು. ಸೊ ನಾನಿಲ್ಲಿ ಬಂದು ಮೈ ನೇಮ್ ಇಸ್ ಮಂಜುನಾಥ್ ಅಂತೇಳಿ ಈ ರೀತಿ ಹಾಕಿ ಇದನ್ನು ಕೆ ಅಂತೇಳಿ ಕೊಟ್ಟು ಇದರ ಸೈಜನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಈ ರೀತಿ ಮಾಡ್ಬೋದು. ಇದರ ಕಲರನ್ನು ಸಹ ನಿಮಗೆ ಚೇಂಜ್ ಮಾಡ್ಬೋದು. ಸೊ ನಾನೀಗ ಸ್ವಲ್ಪ ಕಲರನ್ನು ಸ್ವಲ್ಪ ಮೇ ಬಿ ರೆಡ್ಡಿಶ್ ಮಾಡ್ಬೋದು ಬೇಕಿದ್ರೆ. ಸೊ ಎಂಟೈರ್ಲಿ ಅಪ್ ಟು ಯು, ನಿಮಗೆ ಕಲರ್ ಎಲ್ಲ ಒಳ್ಳೆಯದು ಮಾಡಲಿಕ್ಕೆ ಬರ್ತದೆ ಅಂತೇಳಿ ನಂಗೆ ಗೊತ್ತುಂಟು. ಐ ಆಮ್ ನಾಟ್ ದ್ಯಾಟ್ ಗ್ರೇಟ್ ಇನ್ ಡಿಸೈನ್, ಬಟ್ ಓವರಾಲ್ ಒಂದು ವೆಬ್ಸೈಟಿದು ಲೇಔಟನ್ನು ನಿಮಗೆ ಕ್ರಿಯೇಟ್ ಮಾಡ್ಬೋದು ಫಿಗ್ಮಾವನ್ನು ಯೂಸ್ ಮಾಡಿಕೊಂಡು. ಈ ಒಂದು ನಿಮಗೆ ಫಿಗ್ಮಾವನ್ನು ಯೂಸ್ ಮಾಡಿದರೆ ಕೋಡ್ ಮಾಡಲಿಕ್ಕೆ ಇರ್ತದೆ. ಈ ಪರ್ಟಿಕ್ಯುಲರ್ ಫಿಗ್ಮಾದಲ್ಲಿ ಮಾಡಿರುವ ಡಿಸೈನನ್ನು ನೀವು ನೋಡಿಕೊಂಡು ನಿಮಗೆ ಇನ್ನೂ ಸಹ ಸುಲಭದಲ್ಲಿ ಕೋಡ್ ಮಾಡಲಿಕ್ಕೆ ಆಗ್ತದೆ. ಎಂತಂದರೆ ಅವಾಗ ನೀವು ಥಿಂಕ್ ಮಾಡುವ ಅಗತ್ಯ ಇಲ್ಲ. ನೀವು ಯಾವ ರೀತಿ ಡಿಸೈನ್ ಮಾಡಿದ್ದೀರಿ ಅದೇ ರೀತಿ ನೀವು ಕೂತ್ಕೊಂಡು ಕೋಡ್ ಮಾಡಿದರೆ ಆಯಿತು. ಸೊ ಅದರಿಂದ ಫಿಗ್ಮಾ ಕಲಿಯೋದು ಉಂಟಲ್ಲ ತುಂಬ ಇಂಪಾರ್ಟೆಂಟ್ ಅಂತೇಳಿ ನಾನು ಅಂದ್ಕೊಳ್ತೇನೆ. ಸೊ ನೀವು ಸಹ ಫಿಗ್ಮಾವನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಡಿಸೈನ್ ಮತ್ತು ಒಳ್ಳೊಳ್ಳೆ ವೆಬ್ಸೈಟನ್ನು ಡೆವಲಪ್ ಮಾಡಬೇಕಿದ್ರೆ ಅಥವಾ ಯಾವುದಾದ್ರು ಕ್ಲೈಂಟ್ ಪ್ರಾಜೆಕ್ಟ್ ಮಾಡಲಿಕ್ಕಿದ್ರೂ ಸಹ ಇದೊಂದು ಬೆಸ್ಟ್ ಆಪ್ಷನ್. ಎಂತಂದರೆ ನೀವು ಕ್ಲೈಂಟಿಗೆ ವೆಬ್ಸೈಟನ್ನು ಇಮಿಡಿಯೇಟ್ಲಿ ತೋರಿಸ್ಬೋದು, ಈ ರೀತಿ ವೆಬ್ಸೈಟ್ ಕಾಣ್ತದೆ, ಇಫ್ ಎಂಥ ಚೇಂಜಸ್ ಬೇಕಿದ್ರೆ ನಮಗೆ ಹೇಳಿಬಿಡಿ, ನಾವು ಅದನ್ನು ಅಪ್ಡೇಟ್ ಮಾಡಿಬಿಡ್ತೇವೆ ಅಂತೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಪರ್ಟಿಕ್ಯುಲರ್ ವೀಡಿಯೋ ನೋಡಿದ್ದಕ್ಕೆ. ನಿಮಗೆ ಫಿಗ್ಮಾವನ್ನು ಇನ್ನೂ ಸಹ ಇನ್ಡೆಪ್ತ್ ಆಗಿ ಕಲಿಬೇಕು, ಎಫೆಕ್ಟ್ಸನ್ನು ಯಾವ ರೀತಿ ಹಾಕ್ಬೋದು ಅದೆಲ್ಲ ಮಾಡಬೇಕಿದ್ರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ, ಅದನ್ನು ನಾನು ಶಾರ್ಟ್ಲಿ ಮಾಡಿ ಬಿಡ್ತೇನೆ. ಒಂದು ಲಾಸ್ಟ್ ಒಂದು ತೋರಿಸಲಿಕ್ಕೆ ಬಾಕಿ ಇತ್ತು. ಸೊ ಈಗ ನೀವು ಈ ಪರ್ಟಿಕ್ಯುಲರ್ ವೆಬ್ಸೈಟಲ್ಲಿ ನೀವು ಇಲ್ಲಿ ಪ್ಲೇ ಅಂತಲ್ಲಿ ಕ್ಲಿಕ್ ಕೊಟ್ಟ ತಕ್ಷಣ ನಿಮಗೆ ಈ ಪರ್ಟಿಕ್ಯುಲರ್ ವೆಬ್ಸೈಟ್ ಉಂಟಲ್ಲ ಕಂಪ್ಲೀಟಾಗಿ ರನ್ ಆಗ್ತದೆ. ಆವಾಗ
ಎಂತಾಗ್ತದೆ ಅಂದರೆ ನಿಮಗೆ ಎಂಟೈರ್ ವೆಬ್ಸೈಟ್ ಈ ರೀತಿ ನೋಡಲಿಕ್ಕೆ ಸಿಗ್ತದೆ. ಸೊ ನಾನೀಗ ಝೀ ಅಂತೇಳಿ ಕೊಟ್ಟರೆ ಅವಾಗ ಬೇರೆ ಬೇರೆ ಸೈಜ್ ಬರ್ತದೆ. ಸೊ ಐ ಡೋಂಟ್ ನೋ ಲೈಕ್ ಎಂತಕ್ಕಿದು ಈ ರೀತಿ ಕಾಣ್ತಿಲ್ಲ ಅಂತೇಳಿ. ಬಟ್ ನಿಮ್ಗೆ ಎಂಟೈರ್ ವೆಬ್ಸೈಟನ್ನು ಈ ರೀತಿ ಸ್ಕ್ರೋಲ್ ಮಾಡಿಕೊಂಡು ನೋಡ್ಲಿಕ್ಕೆ ಆಗ್ತದೆ ಯಾವ ರೀತಿ ಅದು ಕಾಣ್ತದೆ ಅಂತೇಳಿ. ಕ್ಲೈಂಟ್ಸಿಗೆಲ್ಲ ತೋರಿಸುವಾಗ ಈ ಪರ್ಟಿಕ್ಯುಲರ್ ವ್ಯೂಸಲ್ಲಿ ನಿಮಗೆ ತೋರಿಸಿದ್ರೆ ಒಳ್ಳೆಯದು. ಇಲ್ಲಿ ಬಂದು ನೀವು ಎಡಿಟ್ ಮಾಡೋದು ಮತ್ತು ಇಲ್ಲಿ ಬಂದು ನೀವು ವೆಬ್ಸೈಟನ್ನು ರನ್ ಮಾಡಿ ಔಟ್ಪುಟನ್ನು ನೋಡೋದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಕಮೆಂಟ್ ಸೆಕ್ಷನಲ್ಲಿ ಹಾಕಿಬಿಡಿ ಫಿಗ್ಮಾವನ್ನು ಇನ್ ಡೆಪ್ತ್ ಆಗಿ ಕಲಿಸ್ಬೇಕಾ ಅಂತೇಳಿ.